ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಸರ್ಕಾರಿ ಕಚೇರಿಯೊಂದರಲ್ಲಿ ಆತ ಹೊರಗುತ್ತಿಗೆ ನೌಕರನಾಗಿದ್ದವನು ಇದೀಗ ಸಸ್ಪೆಂಡ್ ಆಗಿ ಮನೆಯಲ್ಲಿ ಕೂತಿದ್ದಾನೆ. ತಿಂಗಳಿಗೆ 15,000 ರೂಪಾಯಿ ಸಂಬಳ ಪಡಿತಾ ಇದ್ದವನ ಆಸ್ತಿ ಕಂಡಂತ ಲೋಕಾಯುಕ್ತ ಅಧಿಕಾರಿಗಳೇ ಶಾಕ್ ಆಗಿದ್ದಾರೆ. ಇಪ್ಪತ್ನಾಲ್ಕು ಮನೆ, 6 ನಿವೇಶನ, 50 ಎಕರೆ ಕೃಷಿ ಜಮೀನು, 350 ಗ್ರಾಂ ಚಿನ್ನಾಭರಣ, 1.5 ಕೆಜಿ ಬೆಳ್ಳಿ ಆಭರಣ, 2 ಬೈಕ್, 2 ಕಾರು, ಕೆದಕ್ತಾ ಹೋದ್ರೆ ಇನ್ನೂ ಅದೆಷ್ಟು ಸಂಪತ್ತಿದ್ಯೋ. ಇಷ್ಟೊಂದು ಆಸ್ತಿಯ ಒಡೆಯ ಯಾರು ಗೊತ್ತಾ? ಕಸ ಹುಡಿತಿದ್ದ ದಿನಗೂಲಿ ನೌಕರ. ಇದೇ ಕಳಕಪ್ಪ ನಿಡಗುಂದಿ. ದಿನಗೂಲಿ ನೌಕರ 100 ಕೋಟಿ ಒಡೆಯ. ಕಳಕಪ್ಪನ ಖಜಾನೆ ಕಂಡು ಲೋಕಾಧಿಕಾರಿಗಳೇ ಶಾಕ್. ಕಳಕಪ್ಪ ನೀನು ನಿಜಕ್ಕೂ ಕುಬೇರನೆ ಬಿಡಪ್ಪ. ಕೊಪ್ಪಳದ KRIDL ಕಚೇರಿಯಲ್ಲಿ ಕಳಕಪ್ಪ ಹೊರಗುತ್ತಿಗೆ ನೌಕರನಾಗಿದ್ದ. ತಿಂಗಳಿಗೆ ಬರೀ 15,000 ಸಂಬಳ. ಆದ್ರೆ ಕೊಪ್ಪಳದ ಪ್ರಗತಿ ನಗರದ ಈತನ ಮನೆ ನೋಡಿದ್ರೆ ಅದ್ಯಾವ ಕೋಟ್ಯಾಧೀಶನಿಗೂ ಕಡಿಮೆ ಇಲ್ಲ. ಇಂಥ ಕಳಕಪ್ಪನಿಗೆ ನಿನ್ನೆ ಲೋಕಾಯುಕ್ತ ಬಿಸಿ ತಟ್ಟಿತ್ತು. ಇವನ ಮನೆ ಮತ್ತು KRIDL ಕಚೇರಿ ಮೇಲೆ ದಾಳಿ ಮಾಡಿದ್ರು. ಅದರಲ್ಲೂ ಕೊಪ್ಪಳ ಹಾಗೂ ಭಾಗ್ಯನಗರದಲ್ಲಿ ಇವನ 3 ಅಂತಸ್ತಿನ ಮನೆಗಳನ್ನ ಕಂಡು ಲೋಕಾಪಡೆ ಶಾಕ್ ಆಗಿತ್ತು. ಅಷ್ಟಕ್ಕೂ ಕಳಕಪ್ಪನ ಮೇಲೆ ಲೋಕಾಯುಕ್ತ ದೃಷ್ಟಿ ಬೀಳಲು ಕಾರಣವಿದೆ. 2019 ರಿಂದ 2025 ಕೊಪ್ಪಳ KRIDL ಇಲಾಖೆಯ ಕಾಮಗಾರಿಗಳಲ್ಲಿ 72 ಕೋಟಿ ಅಕ್ರಮವಾಗಿದೆ. ಈ ಹಿಂದಿನ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಚಿಂಚೋಳಿಕರ್ ಹಾಗೂ ಇದೇ ಕಳಕಪ್ಪ ನಿಡಗುಂದಿ ಸೇರಿ ಅಕ್ರಮ ಎಸಗಿದ್ದಾರೆ ಎಂಬ ಆರೋಪವಿದೆ. ಅದೇ ಆರೋಪದ ಮೇಲೆ ಇಬ್ಬರನ್ನು ಅಮಾನತು ಮಾಡಲಾಗಿತ್ತು. ಚಿಂಚೋಳಿಕರ್ ಅದಕ್ಕೆ ಕೋರ್ಟ್ನಲ್ಲಿ ಸ್ಟೇ ತಂದಿದ್ರಲ್ಲದೆ ದಾವಣಗೆರೆಗೆ ವರ್ಗವಾಗಿ ಅಲ್ಲಿ ಚಾರ್ಜ್ ತೆಗೆದುಕೊಂಡಿದ್ರು. ಈಗ ಹುದ್ದೆಯಿಂದ ಅವರನ್ನ ತೆಗೆದುಹಾಕಲಾಗಿದೆ. ಈ ಅಕ್ರಮದ ವಿರುದ್ಧ KRIDL ಅಧಿಕಾರಿಗಳು ಕೊಪ್ಪಳ ಲೋಕಾಯುಕ್ತ ಕಚೇರಿಗೆ ದೂರು ದಾಖಲಿಸಿದ್ರು. ಈ ಹಿನ್ನೆಲೆ ಕಳಕಪ್ಪ ನಿಡಗುಂದಿ ಮನೆ ಮೇಲೆ ಲೋಕಾಯುಕ್ತ ದಾಳಿ ನಡೆದಿದೆ. ಇದೇ ಅಕ್ರಮದ ವಿರುದ್ಧ ಶಾಸಕ ಜನಾರ್ದನ್ ರೆಡ್ಡಿ ಕಿಡಿಕಾರಿದ್ದಾರೆ. 4,000 ಕೋಟಿ ಕಾಮಗಾರಿಗಳು ಆಗಿ ಅದಕ್ಕೆ ಯಾವುದೇ ಒಂದು ಅಪ್ರೂವಲ್ಸು ಏನೂ ಇಲ್ದಂಗೆ ಎಷ್ಟು ದೊಡ್ಡ ಮಟ್ಟದಲ್ಲಿ ಅಲ್ಲಿ ಅವ್ಯವಹಾರ ಆಗಿತ್ತು ಅನ್ನೋದನ್ನು ಇವಾಗ ಕಮಿಟಿಯಲ್ಲಿ ಚರ್ಚೆ ನಡೀತಾ ಇದೆ. ಕಳಕಪ್ಪ ಯಲಬುರ್ಗಾದ ಬಂಡಿಹಾಳ ನಿವಾಸಿ. ಆರಂಭದಲ್ಲಿ 100 ರೂಪಾಯಿಗೆ ದಿನಗೂಲಿ ಮಾಡ್ತಿದ್ದವನೀಗ 100 ಕೋಟಿ ಒಡೆಯ. ಮೇಲಾಧಿಕಾರಿಗಳ ಸಾಥ್ನಿಂದ ಇಷ್ಟು ಸಂಪತ್ತು ಗಳಿಸಿರುವ ಆರೋಪವಿದೆ. ಹುಲಗಿ ಹಾಗೂ ಹಿಟ್ನಾಳದಲ್ಲಿ 50ಕ್ಕೂ ಹೆಚ್ಚು ಎಕರೆ ಜಮೀನನ್ನ ತಮ್ಮನ ಹೆಸರಿಗೆ ಮಾಡಿದ್ದಾನಂತೆ. ಲೋಕಾಯುಕ್ತ ದಾಳಿ ವೇಳೆ ಈತನ ಅನೇಕ ಅಕ್ರಮ ಬಯಲಾಗಿದೆ. ಶಿವಕುಮಾರ್ ಪತ್ತಾರ್, TV9 ಕೊಪ್ಪಳ.